ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಕಡಿಮೆ ಖರ್ಚು, ಅತ್ಯಂತ ರುಚಿ, 100% ಆರೋಗ್ಯ, ಕಡಿಮೆ ಸಮಯದಲ್ಲಿ ಸುಲಭ ವಿಧಾನದಲ್ಲಿ ಮಾಡಬಹುದಾದಂತಹ, ಯಾರು ಬೇಕಾದರೂ ಕುಡಿಯಬಹುದಾದಂತಹ ಪಾನೀಯ. ಇದನ್ನು ಕುಡಿದ್ರೆ ದಾಹ ಮಾಯ, ಹಸಿವು ಕೂಡ ಮಾಯ. ಹೌದು, ನಾನಿವತ್ತು ನಿಮಗೆ ರಾಗಿ ಅಂಬಲಿಯನ್ನು ಮಾಡುವ ಸರಿಯಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೊಂಡು ಮಾಡಬೇಕು, ಇಲ್ಲಾಂದರೆ ಅದರಿಂದ ಲಾಭದ ಬದಲು ತೊಂದರೆನೇ ಜಾಸ್ತಿ ಇರುತ್ತೆ. ಅಜೀರ್ಣ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಬನ್ನಿ ಈಗ ರಾಗಿ ಅಂಬಲಿ ಮಾಡೋ ವಿಧಾನವನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 4 ಟೀ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸ್ಪೂನ್ನಲ್ಲಿ ಫುಲ್ ತಗೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ ಅಳತೆ. ಇಷ್ಟು ಅಳತೆಯಲ್ಲಿ ಸುಮಾರು 3 ರಿಂದ 4 ಜನ ರಾಗಿ ಅಂಬಲಿಯನ್ನು ಕುಡಿಯಬಹುದು. ಈಗ ಮೊದಲಿಗೆ ಇದನ್ನು ಸ್ವಲ್ಪ ನೀರು ಹಾಕಿ ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕಿದರೆ ಅದು ನಮಗೆ ಆಮೇಲೆ ಪೇಸ್ಟ್ ಆಗೋದಿಲ್ಲ, ಗಂಟಾಗಿ ಬರುತ್ತೆ. ಅದಕ್ಕೋಸ್ಕರ 1 ಕಪ್ನಷ್ಟು ನೀರು ತಗೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಈಗ ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ರೀತಿ ಇದನ್ನು ಮಾಡ್ಕೊಳ್ಬೇಕು. ನಾವು ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೊಳ್ಬೇಕು. ರಾಗಿ ಹಿಟ್ಟು ಇಲ್ಲ, ರಾಗಿ ಇದೆ ಅಂತಿದ್ರೆ ಅದರಲ್ಲಿ ಕೂಡ ನೀವು ರಾಗಿ ಅಂಬಲಿ ಮಾಡ್ಕೊಳ್ಬಹುದು. ಸ್ವಲ್ಪ ಹೊತ್ತು ಅದನ್ನು ನೆನೆಸಿಟ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಮಾಡ್ಕೊಳ್ಬಹುದು. ಸ್ವಲ್ಪನೂ ಗಂಟಿಲ್ಲದಂತೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು. ನೋಡಿ ಈ ಥರ ಆಗಿದೆ ಇದು. ಈಗ ಇದಕ್ಕೆ ಉಳಿದಿರುವಂತಹ ಈ ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಅದೇ ಕಪ್ನಲ್ಲಿ ಇನ್ನೊಂದು ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ನಾನಿಲ್ಲಿ 2 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನೀವು ಮತ್ತೆ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಕಲಸ್ಕೊಳ್ಳೋಣ. ಚೆನ್ನಾಗಿ ಕಲಸಿ ಈ ರೀತಿ ರೆಡಿ ಆಗಿದೆ. ಈಗ ಇದನ್ನು ಗ್ಯಾಸ್ ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಸೌಟಲ್ಲಿ ಇದನ್ನು ತಿರುಗಿಸ್ತಾ ಇರಬೇಕು. ಸೌಟಲ್ಲಿ ತಿರುಗಿಸುವಾಗ ನೀವು ಫಾಸ್ಟಾಗಿ ಏನು ತಿರುಗಿಸ್ತಾ ಇರಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಈ ರೀತಿ ಕಲಿಸ್ತಾ ಇರಿ. ಒಟ್ಟಾರೆ ಅದು ತಿರುಗಿಸ್ಲಿಲ್ಲ ಅಂದರೆ ಅಲ್ಲಲ್ಲಿ ಗಂಟುಗಳಾಗ್ತಾ ಬರುತ್ತೆ. ಅದಕ್ಕೋಸ್ಕರ ಸೌಟಲ್ಲಿ ಈ ರೀತಿ ಮಾಡ್ತಾ ಇರಬೇಕು. ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಸ್ವಲ್ಪ ದಪ್ಪ ಆಗಿದೆ. ಇದು ಜಸ್ಟ್ ಒಂದು 5 ನಿಮಿಷದ ಒಳಗಡೆ ಎಲ್ಲ ರೆಡಿ ಆಗುತ್ತೆ. ಆದರೆ ಹಿಟ್ಟು ಚೆನ್ನಾಗಿ ಬೇಯಬೇಕು. ಬೇಯಲಿಲ್ಲ ಅಂದರೆ ಅದು ಅಜೀರ್ಣ ಸಮಸ್ಯೆ, ಆ ರೀತಿ ನಿಮಗೆ ತೊಂದರೆಗಳಾಗುತ್ತೆ. ಮತ್ತು ಲೂಸ್ ಮೋಷನ್ ಆಗುತ್ತೆ ಕೆಲವರಿಗೆ, ಅಂಥ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ಕುದಿದು ಬೇಯಬೇಕು. ಈಗ ನೋಡಿ ಕುದಿತಾ ಬರ್ತಾ ಇದೆ. ಇದು ಜಸ್ಟ್ 1-2 ನಿಮಿಷದಲ್ಲಿ, ಅಂದರೆ ಸ್ವಲ್ಪ ಇರೋದಲ್ವಾ, 1-2 ನಿಮಿಷದಲ್ಲಿ ಚೆನ್ನಾಗಿ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಕುದೀತಾ ಇದೆ. ಕುದಿದ ತಕ್ಷಣ ನೀವು ಇದನ್ನು ಒಲೆಯಿಂದ ಕೆಳಗಿಳಿಸ್ಬೇಡಿ, ಸ್ವಲ್ಪ ಹೊತ್ತು ಇದು ಬೇಯಬೇಕು. ಈಗ 1 ನಿಮಿಷ ನಾನು ಈ ರೀತಿ ತಿರುಗಿಸ್ತಾ ಇರ್ತೀನಿ. ಒಂದು ಸರ್ತಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಫಾಸ್ಟಾಗಿ ಈ ರೀತಿ ತಿರುಗಿಸ್ತಾ ಇರಿ. ತಳ ಹಿಡಿಯುತ್ತೆ ಬೇಗ. ಆಮೇಲೆ ಇದು ಗಂಟುಗಳಾಗುತ್ತೆ. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಗಂಟುಗಳು ಆಗೋದಿಲ್ಲ. ಕುದಿಯೋದಕ್ಕಿಂತ ಮುಂಚೆ ಗಂಟುಗಳಾಗೋದು ಜಾಸ್ತಿ. ಈಗ 1 ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಇದು ಕುದಿತಾ ಇದ್ದಂಗೆ ದಪ್ಪ ಆಗ್ತಾ ಬರುತ್ತೆ. ಆವಾಗ ನೀವು ನೀರು ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಸೇರಿಸಿ ಆದಮೇಲೆ ವಾಪಸ್ ಇದು ಕುದೀತಾ ಇದೆ ನೋಡಿ. ನೀರು ಹಾಕುವಾಗ ಜಾಸ್ತಿ ನೀರು ಹಾಕೋದೇನು ಬೇಡ, ಯಾಕೆಂದರೆ ಕೊನೆಗೆ ನಾವು ಇದಕ್ಕೆ ಮಜ್ಜಿಗೆ ಸೇರಿಸಲಿಕ್ಕೆ ಇರುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆಯಲ್ವಾ. ಈಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಉರಿ ಕಂಪ್ಲೀಟ್ ಆಗಿ ಸಿಮ್ನಲ್ಲಿಡಿ. ಮಧ್ಯದಲ್ಲಿ ಇದನ್ನು ನೋಡ್ಕೊಳ್ತಾ ಇರಬೇಕು ನೀವು. ಆವಾಗ ಮುಚ್ಚಳ ತೆಗೆದು ಒಂದ್ಸರ್ತಿ ಅದನ್ನು ತಿರುಗಿಸ್ಬೇಕು ಸೌಟಲ್ಲಿ. ಈಗ 1 ನಿಮಿಷ ಹಾಗೇನೆ ಇಟ್ಟಿದೆ ನೋಡಿ. ಈಗ ಒಂದ್ಸರ್ತಿ ಇದನ್ನು ತಿರುಗಿಸ್ತಾ ಇದ್ದೀನಿ. ಅಂದರೆ ಇದು ಕುದೀತಾ ಇರುತ್ತಲ್ವಾ, ಮತ್ತು ನಾವು ಮುಚ್ಚಳ ಕೂಡ ಮುಚ್ಚಿದ್ದೀವಿ, ಅದರಿಂದಾಗಿ ಇದು ತಳ ಹಿಡಿಯೋದೇನು ಆಗೋದಿಲ್ಲ. ಆದರೂ ನೀವು ಒಂದ್ಸರ್ತಿ ಈ ರೀತಿ ಸೌಟಲ್ಲಿ ತಿರುಗಿಸಿದ್ರೆ ಒಳ್ಳೆಯದು. ನೋಡಿ 1 ನಿಮಿಷ ಆಗಿದೆ. ಒಂದು ಸ್ವಲ್ಪ ಬೆಂದಿದೆ. ಕಲರ್ ಕೂಡ ಈಗ ಸ್ವಲ್ಪ ಜಾಸ್ತಿ ಚೇಂಜ್ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇನ್ನು ಕೂಡ ಮುಚ್ಚಳ ಮುಚ್ಚಿ ಇನ್ನೊಂದು ನಿಮಿಷ ಹಾಗೇನೆ ಇಡ್ತಾ ಇದ್ದೀನಿ. ಸಿಮ್ನಲ್ಲಿ ಇಟ್ಕೊಳ್ಳಿ. ಈಗ 1 ನಿಮಿಷ ಆದಮೇಲೆ ವಾಪಸ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿದ್ದೀನಿ. ಚೆನ್ನಾಗಿ ಇದು ಬೆಂದಿದೆ, ನೋಡ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ ಇಲ್ಲಿ. ಹಾಗೆಯೇ ಅದು ಬೆಂದ ಮೇಲೆ ನಿಮಗೆ ಒಂದು ರೀತಿ ಜೆಲ್ಲಿ ಥರ ಕಾಣುತ್ತೆ, ನೋಡ್ಬೋದು. ತೋರಿಸ್ತೀನಿ ರೀ.
ನೋಡಿ ಈ ಥರ ಮಾಡಿದರೆ ನಿಮಗೆ ಒಂದು ರೀತಿ ಜೆಲ್ಲಿ ಥರ ಇರುತ್ತೆ. ಇದು ಕರೆಕ್ಟಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಪ್ರೇಟಾಗಿ ಒಂದು ಕಡೆ ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಚೆನ್ನಾಗಿ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ತೋರಿಸ್ತೀನಿ. ಇಷ್ಟು ಬೇಯಬೇಕಿದು. ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಹಾಗೇನೆ ಇಡಬೇಡಿ, ಯಾಕೆಂದರೆ ಮೇಲ್ಗಡೆ ಅದು ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಇಡಬೇಕು. ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಕುಡಿಯೋದಾದರೆ ರಾತ್ರಿ ಮಾಡಿಟ್ಟು ಕೂಡ ಬೆಳಿಗ್ಗೆ ಅದಕ್ಕೆ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಬೋದು. ಅಥವಾ ನೀವು ಮಧ್ಯಾಹ್ನಕ್ಕೆ ಮಾಡೋದಾದರೆ ಆಗ ಒಂದು ಸ್ವಲ್ಪ ಬೇಗನೆ ಮಾಡಿಟ್ರೆ ಅದು ತಣ್ಣಗಾಗುತ್ತೆ, ಆಮೇಲೆ ಮಜ್ಜಿಗೆ ಸೇರಿಸ್ಕೊಳ್ಬೋದು. ಈಗ ನೋಡಿ ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಜೆಲ್ಲಿ ಥರ ಆಗಿದೆ. ಇದು ನೋಡ್ಬೋದಲ್ಲ, ನೋಡಿ ಗಟ್ಟಿಯಾಗಿದೆ, ಜೆಲ್ಲಿ ರೀತಿ ಇದೆ ಅಲ್ವಾ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳೋಣ. ಗಟ್ಟಿ ಗಟ್ಟಿ ಅಲ್ಲಲ್ಲಿ ಸಿಗಬಾರ್ದಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಈ ಥರ ಮಾಡಿಕೊಂಡ್ರೆ ಪೇಸ್ಟ್ ರೀತಿ ಆಗುತ್ತೆ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಒಂದು ಪರಿಚಯದವರಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಇದೊಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ರೆಸಿಪಿ. ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ಈ ರೀತಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದರಲ್ಲಿ ನಾನು 1 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಇದು ನಾನು ತಗೊಂಡಿರೋದು ಪ್ಯಾಕೆಟ್ ಮೊಸರು, ಆಯ್ತಾ. ನೀವು ಮನೆಯಲ್ಲೇ ಮಾಡಿರುವಂತಹ ಮೊಸರು ಆದರೆ ಅದರಲ್ಲಿ ಬೆಣ್ಣೆ ಇರುತ್ತೆ ನೋಡಿ. ಬೆಣ್ಣೆಯನ್ನು ತೆಗೆದು ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ, ಅಂದರೆ ಮಜ್ಜಿಗೆ ಮಾಡಬೇಕಾಗುತ್ತೆ. ಈಗ ನಾನು ಇದರಲ್ಲಿ ಏನು ಬೆಣ್ಣೆ ಅಂಶ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಬೇಡ ಅಂತಿದ್ರೆ ನೀವು ಕೈಯಲ್ಲೇ ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಿಬಿಟ್ಟು ಹಾಕ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ರುಚಿ ಫ್ಲೇವರ್ಗೆ ಎಲ್ಲ ಶುಂಠಿಯ ಒಂದು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸುಮಾರು ಅರ್ಧ ಟೀ ಸ್ಪೂನಷ್ಟು ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನಂತರ ಮಿಕ್ಸಿಯಲ್ಲಿ ಇದನ್ನು 1-2 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ನೋಡಿ ಈ ರೀತಿ ಆಗಿದೆ. ಈಗ ಇವೆರಡನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಮೊಸರು ಹಾಕಿದ ಲೋಟ ಇತ್ತಲ್ವ ಅದರಲ್ಲೇ ನಾನು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಜಾರನ್ನು ಒಂದು ಸರ್ತಿ ಕುಲುಕಿಸ್ಬಿಟ್ಟು ಆಮೇಲೆ ಆ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಅಂಶ ಇರುತ್ತಲ್ವ ಅದು ವೇಸ್ಟ್ ಆಗಬಾರ್ದು ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ನೀವು ನೋಡಿಕೊಂಡು ಹಾಕಿ, ಮತ್ತೆ ಕೂಡ ಬೇಕಾದರೆ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಂತೆ. ಫಸ್ಟೇ ಒಂದೇ ಸಲಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ. ನಂತರ ಸೌಟಲ್ಲಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಮೊದಲೇ ನಾವಿದನ್ನು ಸೌಟಲ್ಲಿ ಚೆನ್ನಾಗಿ ಕಲಸಿರೋದ್ರಿಂದ ಇದು ಮಜ್ಜಿಗೆ ಹಾಕಿದ ತಕ್ಷಣ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ. ನೋಡಿ ಇಷ್ಟು ಸ್ವಲ್ಪ ದಪ್ಪ ಇದೆ ಇದು. ಅದಕ್ಕೆ ಅರ್ಧ ಕಪ್ನಷ್ಟು ಇನ್ನು ಕೂಡ ನೀರು ಸೇರಿಸ್ತಾ ಇದ್ದೀನಿ. ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಕಿದ್ದೀನಿ. ಈಗ ಇದು ನನಗೆ ಕರೆಕ್ಟ್ ಆಗಿದೆ. ನಿಮಗೆ ಇನ್ನೂ ಕೂಡ ನೀರು ಬೇಕು ಅಂತಿದ್ರೆ ನೀರು ಹಾಕೋಬಹುದು. ಆಮೇಲೆ ಕೆಲವರಿಗೆ ಇದರಲ್ಲಿ ಇನ್ನೂ ಕೂಡ ಮಸಾಲೆ ಬೇಕು ಅಂತ ಅನಿಸಿದ್ರೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು, ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು. ಆಮೇಲೆ ಜೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕಾದರೆ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಬೋದು. ಆಮೇಲೆ ಕೆಲವರು ಬೆಳ್ಳುಳ್ಳಿ ಕೂಡ ಹಾಕ್ತಾರೆ. ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ಬೋದು. ನನಗೆ ಈ ಹಸಿ ಬೆಳ್ಳುಳ್ಳಿಯ ಫ್ಲೇವರ್ ಎಲ್ಲ ಇಷ್ಟ ಆಗೋದಿಲ್ಲ, ನಾನು ಹಾಕೋದಿಲ್ಲ. ಇದು ಯಾವುದು ಮಸಾಲೆ ಕೂಡ ಹಾಕೋದಿಲ್ಲ. ಯಾಕೆಂತ ಹೇಳಿದರೆ ನಾವಿದನ್ನು ಬಿಸಿಲಿಗೆ ಕುಡಿಯೋದ್ರಿಂದ ಇದಕ್ಕೆ ಈಗಾಗಲೇ ನಾವು ಶುಂಠಿ ಹಾಕಿದ್ದೀವಿ. ಶುಂಠಿಯ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಅದು ಜೀರ್ಣಕ್ಕೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಅದರಿಂದಾಗಿ ಇನ್ನು ಎಕ್ಸ್ಟ್ರಾ ಇದಕ್ಕೆ ಮಸಾಲೆಯ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನಾವು ಯಾರು ಕೂಡ ಇದಕ್ಕೆ ಜಾಸ್ತಿ ಮಸಾಲೆ ಬೇಕಾಗಿಲ್ಲ. ಇದಕ್ಕೆ ಬಿಸಿಲಿಗೆ ಕುಡಿಯೋದ್ರಿಂದ ನಾವು ಜಾಸ್ತಿ ಮಸಾಲೆಯನ್ನು ಉಪಯೋಗಿಸಬಾರ್ದು. ಇಷ್ಟೇ ಇದ್ರೆ ಸಾಕು. ತುಂಬ ಒಳ್ಳೆಯ ಒಂದು ಪಾನೀಯ ಇದು. ನೋಡಿ ಹದ ಮಾತ್ರ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಹದ ನೀವು ಮಾಡ್ಕೊಳ್ಬೋದು. ಈಗ ಇನ್ನು ಕೂಡ ಇದರಲ್ಲಿ ನೋಡಿ ಸಣ್ಣ ಸಣ್ಣ ಒಂದು ಗಂಟುಗಳಂದರೆ ಅದು ನಾವು ಪೇಸ್ಟ್ ಮಾಡುವಾಗ ಇನ್ನೂ ಕೂಡ ಉಳಿದಿದ್ರೆ ನೀವು ನೋಡಿ ಈ ರೀತಿ ವಿಸ್ಕರ್ನ ಸಹಾಯದಿಂದ 1-2 ಸುತ್ತು ಈ ರೀತಿ ನೀವು ಮಾಡಿದರೆ ಎಲ್ಲ ಅದು ಪೇಸ್ಟ್ ಥರ ಆಗುತ್ತೆ. ನಿಮಗೆ ಕುಡಿಯೋದಕ್ಕೆ ಸ್ವಲ್ಪ ಬಾಯಿಗೆ ಸಿಗೋದಿಲ್ಲ. ಮಕ್ಕಳಿಗೆ ಅದನ್ನು ಕೊಡುವಾಗ ಮಕ್ಕಳಿಗೆ ಏನಾದರೂ ಅದು ಇಷ್ಟ ಆಗಲಿಲ್ಲ ಅಂದರೆ ಈ ರೀತಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಅದು ಪೇಸ್ಟ್ ರೀತಿ ಒಂದು ಪಾನೀಯದ ರೀತಿ ಆಗುತ್ತೆ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ದಿನ 1 ಗ್ಲಾಸ್ ರಾಗಿ ಅಂಬಲಿಯನ್ನು ಕುಡಿಯಿರಿ. ಇದರಲ್ಲಿ ಕಬ್ಬಿಣಾಂಶ ಅಧಿಕವಾಗಿರುತ್ತೆ. ಇದು ಚರ್ಮದ ಯೌವನವನ್ನು ಕಾಪಾಡುತ್ತೆ. ಅಂದರೆ ವಯಸ್ಸಾದಾಗ ಆಗುವಂತಹ ಚರ್ಮದಲ್ಲಿ ಬರುವಂತಹ ಲಕ್ಷಣಗಳನ್ನು ಇದು ಕಡಿಮೆ ಮಾಡುತ್ತೆ. ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಇದರಲ್ಲಿ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಒಳ್ಳೆಯದು. ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯದು. ಈ ಬಿಸಿಲಿಗೆ ಅಂತೂ ಯಾವುದೇ ಜ್ಯೂಸ್ ನೀವು ಕುಡಿಯೋ ಬದಲು ಇದನ್ನು ನೀವು ದಿನ 1 ಗ್ಲಾಸ್ ಕುಡಿದ್ರೆ ಆರೋಗ್ಯಕ್ಕೆ ಸಕ್ಕರೆ ಅಂಶ ಕೂಡ ಇದರಲ್ಲಿ ಇರೋದಿಲ್ಲ. ಅದರಿಂದಾಗಿ ತುಂಬ ಒಳ್ಳೆಯದು. ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.